ನಮಸ್ಕಾರ ಫ್ರೆಂಡ್ಸ್. ನಮ್ಮ ದೇಶದ ಅತಿದೊಡ್ಡ ಶ್ರೀಮಂತರಲ್ಲಿ ಒಬ್ಬರಾದ ಗೌತಮ್ ಅದಾನಿ ಈ ಲಂಚವನ್ನು ಕೊಟ್ಟಿದ್ದಾರೆ ಎಂದು ಅಮೆರಿಕದ ಸರ್ಕಾರ ಆರೋಪಿಸಿದೆ. ಯಾಕೆ ಅದಾನಿ ಅವರು ಬೇರೊಬ್ಬರಿಗೆ ಲಂಚ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ? ಅಮೆರಿಕಕ್ಕೂ ಇದಕ್ಕೂ ಏನು ಸಂಬಂಧ? ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಆರೋಪವನ್ನು ಅಮೆರಿಕದ ಎರಡು ದೊಡ್ಡ ಸರ್ಕಾರಿ ಸಂಸ್ಥೆಯಾದ ಯುನೈಟೆಡ್ ಸ್ಟೇಟ್ಸ್ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅಟಾರ್ನೀಸ್ ಆಫೀಸ್ ಆರೋಪ ಮಾಡಿದ್ದಾವೆ. 2020ರಲ್ಲಿ ಅದಾನಿಯ ರಿನ್ಯೂವಬಲ್ ಎನರ್ಜಿ ಮತ್ತು ಅಜ್ಯೂರ್ ಪವರ್ ಎಂಬ ಕಂಪನಿಗಳು ದೊಡ್ಡದೊಂದು ಸೋಲಾರ್ ಪ್ರಾಜೆಕ್ಟನ್ನು ಪಡ್ಕೊಂಡಿದ್ರು. ಈ ಟೆಂಡರ್ ಪ್ರಕಾರ ಎರಡೂ ಕಂಪನಿಗಳು ಸೇರಿ ಒಟ್ಟು ಸೋಲಾರ್ ಎನರ್ಜಿಯನ್ನು ಉಪಯೋಗಿಸಿ 12 ಗಿಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸಿ ಕೊಡಬೇಕಾಗಿತ್ತು. ಅದರಲ್ಲಿ ರಿನ್ಯೂವಬಲ್ ಎನರ್ಜಿ ಕಂಪನಿ 8 ಗಿಗಾವ್ಯಾಟ್ ಮತ್ತು ಅಜ್ಯೂರ್ ಪವರ್ ಕಂಪನಿ 4 ಗಿಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಿಕೊಡ್ಬೇಕಾಗಿತ್ತು. ಆದರೆ ಅದಾನಿ ಕಂಪ್ನಿ ಈ ವಿದ್ಯುತ್ತನ್ನು 2.92 ಪರ್ ಕಿಲೋವ್ಯಾಟ್ ರೇಟಿಗೆ ಮಾರಲು ಮುಂದಾಯಿತು. ಈ ಮೊತ್ತ ವಿದ್ಯುತ್ ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತವಾಗಿದೆ. ಆದ್ದರಿಂದ ಯಾವ ಸರ್ಕಾರನೂ ಈ ಮೊತ್ತದಲ್ಲಿ ವಿದ್ಯುತ್ತನ್ನು ಖರೀದಿಸಲು ಮುಂದೆ ಬಂದಿಲ್ಲ. ಅದಕ್ಕಾಗಿ ಅದಾನಿಯವರು ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಆ ವಿದ್ಯುತ್ತನ್ನು ದುಬಾರಿ ಬೆಲೆಗೆ ಖರೀದಿಸಬೇಕೆಂದು ಒತ್ತಾಯಿಸಿದ್ದಾರೆ ಎಂದು ಹೇಳಲಾಗ್ತಿದೆ. ಹೀಗೆ 2020ರಲ್ಲಿ ಲಂಚದ ಎಲ್ಲ ಪ್ಲ್ಯಾನ್ ಮುಗಿಸಿ 2021ರಲ್ಲಿ ಆಂಧ್ರದ ಒಬ್ಬ ಹಿರಿಯ ಸರ್ಕಾರಿ ಅಧಿಕಾರಿಗೆ ಬರೋಬ್ಬರಿ 1750 ಕೊಡಲಾಗಿದೆ ಎಂದು ಆರೋಪ ಮಾಡಿದ್ದಾರೆ. ಹೀಗೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ 7 ಗಿಗಾವ್ಯಾಟ್ ವಿದ್ಯುತ್ತನ್ನು ದುಬಾರಿ ಬೆಲೆಗೆ ಖರೀದಿಸಲಾಗಿದೆ. ಈ ಲಂಚದ ವಿಷಯ ಕುರಿತು ಖುದ್ದು ಗೌತಮ್ ಅದಾನಿಯವರೇ ಈ ಸರ್ಕಾರಿ ಅಧಿಕಾರಿ ಜೊತೆಗೆ 3 ಬಾರಿ ಮೀಟಿಂಗ್ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಲಂಚದ ವ್ಯವಹಾರವನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ನಡೆಸಲಾಗಿದೆ ಎಂದು ಆರೋಪ ಮಾಡಲಾಗಿದೆ. ಗೌತಮ್ ಅದಾನಿ ಮತ್ತು ಈ ಸರ್ಕಾರಿ ಅಧಿಕಾರಿ ಡೀಲ್ ಬಗ್ಗೆ ಮೆಸೇಜಿಂಗ್ ಆ್ಯಪ್ ಮೂಲಕ ಮಾತಾಡಿರೋದು ಎಲ್ಲ ನಮಗೆ ಸಿಕ್ಕಿದೆ. ಮತ್ತು ಇವರಿಬ್ಬರು ಕೋಡ್ ವರ್ಡ್ಸ್ ಮೂಲಕ ಮಾತಾಡಿರೋದು ಅದಾನಿಯವರನ್ನು ಮಿಸ್ಟರ್ ಎ ದಿ ಬಿಗ್ ಮ್ಯಾನ್ ಎಂದು ಹಾಗೂ ವಿನೀತ್ ಜೈನ್ನ ವಿ ಎಂದು ಸೂಚಿಸಲಾಗಿದೆ. ಮತ್ತು ಇವರ ಲೊಕೇಶನ್ ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಲಂಚ ಕೊಡಬೇಕು ಎಂದು ಮಾತಾಡಿರೋದು ನಮಗೆ ಫೋಟೋ ಸಮೇತ ಸಾಕ್ಷಿ ಸಿಕ್ಕಿದೆ ಎಂದು ಅಮೆರಿಕ ಸರ್ಕಾರ ಹೇಳುತ್ತಿದೆ. ಹಾಗೆ ಒಟ್ಟಾರೆ ಇವರು ಭಾರತದ ಅಧಿಕಾರಿಗಳಿಗೆ $256 ಮಿಲಿಯನ್ ಲಂಚವಾಗಿ ಕೊಟ್ಟಿದ್ದಾರೆ ಎಂದು ಅಮೆರಿಕ ಸರ್ಕಾರವು ಆರೋಪಿಸಿದೆ. ಆದರೆ ಇದರಿಂದ ಎಲ್ಲ ಅಮೆರಿಕಕ್ಕೆ ಏನು ನಷ್ಟ ಆಗ್ತಿದೆ? ಅವ್ರು ಯಾಕೆ ಆರೋಪ ಮಾಡಬೇಕು? ಯಾಕಂದರೆ ಈ ಡೀಲ್ ನಡೆದ ಸಮಯದಲ್ಲಿ ಅಜ್ಯೂರ್ ಪವರ್ ಕಂಪ್ನಿ ಅಮೆರಿಕದಲ್ಲಿ ಕೂಡ ರಿಜಿಸ್ಟರ್ ಆಗಿದೆ. ಹಾಗೆ ಈ ಡೀಲ್ ನಡೆದ ಸಮಯದಲ್ಲಿ ಅದಾನಿ ಗ್ರೀನ್ ಕಂಪ್ನಿ ಅಮೆರಿಕದಲ್ಲಿ 1450 ಕೋಟಿ ರೂಪಾಯಿ ಫಂಡ್ಸ್ ರೇಸ್ ಮಾಡಿದೆ. ಅಮೇರಿಕನ್ ಇನ್ವೆಸ್ಟರ್ಸ್ಗೆ ಸುಳ್ಳು ಹೇಳಿ ಅವರ ಬಾಂಡ್ ಖರೀದಿ ಆಗುವಂತೆ ಮಾಡಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಭಾರತದಲ್ಲಿ ಅದಾನಿ ಕಂಪ್ನಿಯು ಇನ್ವೆಸ್ಟರ್ಸಿಂದ ಸುಮಾರು 6,000 ಕೋಟಿ ರೂಪಾಯಿಯನ್ನು ಪಡೆದಿದೆ. ಆದರೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಸುಳ್ಳು ಹೇಳಿ ಬಾಂಡ್ ಖರೀದಿಯಾಗಿರೋ ಮೂಲಕ ಅಮೆರಿಕಕ್ಕೆ ನಷ್ಟವಾಗಿದೆ ಎಂದು ಅಮೆರಿಕದ ಸರ್ಕಾರ ಆರೋಪ ಮಾಡಿದೆ ಮತ್ತು ಅಮೆರಿಕನ್ ಇನ್ವೆಸ್ಟರ್ಸ್ಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದಲ್ಲದೆ ಅಮೆರಿಕದಲ್ಲೂ ಲಂಚ ಕೊಟ್ಟಿರುವ ಆರೋಪವಿದೆ ಮತ್ತು ಈ ವಿಷಯ ಕುರಿತು ಅದಾನಿ ಅವರು ನ್ಯಾಯಾಲಯಕ್ಕೆ ಸುಳ್ಳು ಹೇಳಿದ್ದಾರೆ ಎಂದು ಆರೋಪಿಸಲಾಗಿದೆ. ಹೀಗಾಗಿ ಅಮೆರಿಕದ ಸರ್ಕಾರವು ಅದಾನಿ ವಿರುದ್ಧ 2 ಕೇಸ್ ದಾಖಲಿಸಿದೆ ಹಾಗೂ ಅದಾನಿ ಅಮೆರಿಕಕ್ಕೆ ಯಾವುದೇ ರೀತಿಯೂ ಕಾಲಿಡಬಾರದು ಎಂದು ಹೇಳಿದ್ದಾರೆ. ಹಾಗೂ ಈ ಲಂಚದ ಹಂಚುವಿಕೆಗೆ ಸಂಬಂಧಪಟ್ಟ ಕೆಲವೊಂದು ಮೂಲ ವ್ಯಕ್ತಿಗಳನ್ನು ಆರೋಪಿಸಲಾಗಿದೆ.
ಇವರು ಅಮೇರಿಕದಲ್ಲಿ ಯಾವ ಥರ ಬಾಂಡ್ಸನ್ನು ಇಶ್ಯೂ ಮಾಡಬಾರ್ದು, ಇವ್ರ ಮೇಲೆಲ್ಲ ಫ್ರಾಡ್ ಚಾರ್ಜಸ್ ಹಾಕಬೇಕು ಮತ್ತು ಅಮೇರಿಕದ ಕಂಪ್ನಿಗಳಲ್ಲಿ ಯಾವುದೇ ದೊಡ್ಡ ಹುದ್ದೆಯಲ್ಲಿ ಇರಬಾರ್ದು ಎಂದು ಅಮೇರಿಕದ ನ್ಯಾಯಾಲಯಕ್ಕೆ ಸರ್ಕಾರವು ಮನವಿ ಮಾಡಿದೆ. ಇದಕ್ಕೆ ಪ್ರತಿಕ್ರಿಯೆ ಮಾಡಿದ ಅದಾನಿ ಕಂಪ್ನಿ ಈ ಎಲ್ಲ ಆರೋಪಗಳಿಗೆ ಯಾವುದೇ ಪ್ರೂಫ್ ಇಲ್ಲ ಎಂದು ಹೇಳಿದೆ. ಹಾಗೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಎಂದು ಹೇಳಿದೆ. ಈ ಆರೋಪಗಳಿಂದಲೇ ಅದಾನಿ ಕಂಪ್ನಿಗೆ ತುಂಬ ನಷ್ಟವಾಗಿದೆ.